ಐಎಡಿವಿಎಲ್ ರಾಷ್ಟ್ರೀಯ ಮೆಗಾ ಆರ್ಟಿಕ್ ವಾಕರಿ ಶಿಬಿರದಿಂದ ನಕಲಿ ವೈದ್ಯರ ವಿರುದ್ಧ ಜಾಗೃತಿ. ಭಾರತೀಯ ಚರ್ಮರೋಗ ತಜ್ಞರ ಸಂಘಟನೆಯಾದ ಇಂಡಿಯನ್ ಅಸೋಸಿಯೇಷನ್ ಆಫ್ ಡರ್ಮಟಾಲಜಿಸ್ಟ್, ವೆನೀರಿಯಾಲಜಿಸ್ಟ್ಸ್ ಅಂಡ್ ನೆಫ್ರಾಲಜಿಸ್ಟ್ಸ್ ವತಿಯಿಂದ ರಾಷ್ಟ್ರೀಯ ಮೆಗಾ ಆರ್ಟಿಕ್ ವಾಕರಿ ಚರ್ಮ ಆರೋಗ್ಯ ಶಿಬಿರವನ್ನು ದೇವನಹಳ್ಳಿಯ ಆಕಾಶ ವೈದ್ಯಕೀಯ ವಿಜ್ಞಾನ ಹಾಗೂ ಸಂಶೋಧನಾ ಕೇಂದ್ರದಲ್ಲಿ ಯಶಸ್ವಿಯಾಗಿ ಆಯೋಜಿಸಲಾಯಿತು. ಈ ಶಿಬಿರವು ರಾಷ್ಟ್ರೀಯ ಆಂಟಿಕ್ ವಾಕರಿ ಚರ್ಮ ಆರೋಗ್ಯ ಮಿಷನ್ ಬೆಂಗಳೂರು ಪೈಲಟ್ ಕ್ಯಾಂಪ್. ಶಿಬಿರದಲ್ಲಿ 1000ಕ್ಕೂ ಹೆಚ್ಚು ರೋಗಿಗಳಿಗೆ ಉಚಿತ ಚರ್ಮರೋಗ ತಪಾಸಣೆ, ಉಚಿತ ಔಷಧೋಪಚಾರ ಮತ್ತು ಆಹಾರ ಒದಗಿಸಲಾಯಿತು. ನಕಲಿ ವೈದ್ಯರು ಹಾಗೂ ಅರ್ಹತೆ ಇಲ್ಲದ ವ್ಯಕ್ತಿಗಳಿಂದ ನಡೆಯುವ ಅಪಾಯಕಾರಿ ಚಿಕಿತ್ಸೆಗಳ ವಿರುದ್ಧ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಶಿಬಿರದ ಮುಖ್ಯ ಉದ್ದೇಶವಾಗಿತ್ತು. ಡಾಕ್ಟರ್ ಆರ್ ರಘುನಾಥ ರೆಡ್ಡಿ, ಕ್ವಾಕರಿ ಶಾಶ್ವತ ಚರ್ಮ ಹಾನಿ ಹಾಗೂ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಎಂದು ಹೇಳಿದರು. ಡಾಕ್ಟರ್ ಬ್ರಿಜೇಶ್ ಕೆ ಅವರು ವೈದ್ಯರ ಸಲಹೆ ಇಲ್ಲದೆ ಬಳಸುವ ಕ್ರೀಮ್ಗಳ ಅಪಾಯಗಳ ಬಗ್ಗೆ ಎಚ್ಚರಿಸಿದರು. ಡಾಕ್ಟರ್ ರಾಜೇತಾ ಧಾಮಿಶೆಟ್ಟಿ ಅವರು ಸಾರ್ವಜನಿಕ ಜಾಗೃತಿಯೇ ಕ್ವಾಕರಿಯ ವಿರುದ್ಧದ ಶಕ್ತಿಶಾಲಿ ಆಯುಧ ಎಂದರು. ಡಾಕ್ಟರ್ ಅಮರೇಂದ್ರ ಪಾಂಡೆ ಸ್ಟೆರಾಯ್ಡ್ ಮಿಶ್ರಿತ ಕ್ರೀಮ್ಗಳಿಂದ ಉಂಟಾಗುವ ದುಷ್ಪರಿಣಾಮಗಳನ್ನು ವಿವರಿಸಿದರು. ಡಾಕ್ಟರ್ ಅಕ್ಷಯ ಸಾಮಗಾನಿ ಅರ್ಹ ಚರ್ಮರೋಗ ತಜ್ಞರಿಂದಲೇ ಚಿಕಿತ್ಸೆ ಪಡೆಯಬೇಕೆಂದು ಜನರಿಗೆ ಮನವಿ ಮಾಡಿದರು. ತಜ್ಞರು ನಕಲಿ ವೈದ್ಯರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನು ಆಗ್ರಹಿಸಿದರು. ಈ ಶಿಬಿರವನ್ನು ಐಎಡಿವಿಎಲ್ ಆಂಟಿಕ್ ವಾಕರಿ ಸಮಿತಿ, ಡರ್ಮಾಕಾನ್ 2026 ಮತ್ತು ಆಕಾಶ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳ ಆಶ್ರಯದಲ್ಲಿ ಆಯೋಜಿಸಲಾಯಿತು. ಭಾರತೀಯ ಚರ್ಮರೋಗ ತಜ್ಞರ ಆಂಟಿಕ್ ವಾಕರಿ ಲೀಗಲ್ ಎಥಿಕಲ್ ಸೆಲ್ನಿಂದ ಈ ದಿನ ನಾವು ಒಂದು ಬೃಹತ್ ಚರ್ಮರೋಗ ತಜ್ಞರ ಕಾನ್ಫರೆನ್ಸ್ ಕಾರ್ಯಾಗಾರವನ್ನು ಮಾಡ್ತಿದ್ವಿ ಹತ್ತಿರದಲ್ಲಿ. ಅದರ ಸಲುವಾಗಿ ಅದರ ಮುಖಾಂತರ ನಾವು ಒಂದು ಒಳ್ಳೆಯ ವಿನೂತನವಾದಂಥ ಈ ಕಾರ್ಯಕ್ರಮವನ್ನು ಸೊಸೈಟಿಗೆ ಬಡ ರೋಗಿಗಳಿಗೆ ಉಚಿತ ತಪಾಸಣೆ ಮಾಡಿ ಉಚಿತ ಔಷಧಿಗಳನ್ನು ಕೊಟ್ಟು ಅವರ ಆರೋಗ್ಯದ ಬಗ್ಗೆ ಎಲ್ಲಿ ಏನು ತೊಂದರೆ ಆಗಿದೆ, ಅವರು ಮೊದಲು ಯಾವ ಥರ ಡಾಕ್ಟರ್ ಹತ್ರ ತೋರಿಸಿದ್ರು, ತೋರಿಸಿರೋದ್ರಿಂದ ಅದರ ದುಷ್ಪರಿಣಾಮಗಳು ಏನು, ಇವೆಲ್ಲನೂ ಕೂಲಂಕುಷವಾಗಿ ಸ್ಟಡಿ ಮಾಡಿ ಅದನ್ನು ಒಂದು ಸ್ಟಡಿ ಥರ ಮಾಡಿ ಏನೇನು ತೊಂದರೆ ಆಗ್ತಿದೆ ಸಮಾಜದಲ್ಲಿ, ಯಾಕೆ ಹಿಂಗಾಗ್ತಿದೆ ಅಂತ ಅರ್ಥ ಮಾಡಲಿಕ್ಕೋಸ್ಕರ ಈ ಉಚಿತ ಚರ್ಮರೋಗ ತಪಾಸಣೆ ಮತ್ತು ಮೆಡಿಸಿನ್ ಡಿಸ್ಟ್ರಿಬ್ಯೂಷನ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಏನು, ನಮ್ಮ ದೇಶದಲ್ಲಿ ಈಗ ಎಸ್ಪೆಷಲಿ ಚರ್ಮರೋಗ ಸಂಬಂಧಪಟ್ಟಂಗೆ ಅನೇಕ ನಕಲಿ ವೈದ್ಯರು, ಅಂದರೆ ಅವರು ಚರ್ಮರೋಗದ ಇದರಲ್ಲಿ ಪರಿಣಿತಿ ಇಲ್ಲ, ಉತ್ತೀರ್ಣರಾಗಿಲ್ಲ, ಆದರೂ ಚರ್ಮರೋಗ ವೈದ್ಯರಂತ ಹೇಳಿಕೊಂಡು ವೈದ್ಯರಿಗೆ ಫೂಲ್ ಮಾಡಿ ರಾಂಗ್ ಡಯಾಗ್ನೋಸಿಸು, ರಾಂಗ್ ಟ್ರೀಟ್ಮೆಂಟ್ ಮಾಡಿ ಅದರಿಂದ ದುಷ್ಪರಿಣಾಮ ಹೆಚ್ಚಾಗ್ತಾ ಇದೆ. ಹಂಗಂತೇಳ್ಬಿಟ್ಟು ನಾವು ಪೇಷಂಟ್ಸ್ನ, ಬಡ ರೋಗಿಗಳನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅವರಿಗೆ ಅಷ್ಟು ಪರಿಣಿತಿ ಇರಲ್ಲ, ಅಷ್ಟು ಎಜುಕೇಷನ್ನು ನಾಲೆಡ್ಜ್ ಇರಲ್ಲ. ಬಟ್ ನಾವು ಇದಕ್ಕೋಸ್ಕರ ನಮ್ಮ ಚರ್ಮರೋಗ ತಜ್ಞರ ವತಿಯಿಂದ ಇದನ್ನು ಯಾವ ರೀತಿ ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ಜನರಿಗೆ ಅರಿವು ಮೂಡಿಸಿ, ಜನರಿಗೆ ತಿಳುವಳಿಕೆ ಕೊಟ್ಟು ಅವರ ಆರೋಗ್ಯನ ಸುಧಾರಣೆ ಮಾಡಲಿಕ್ಕೋಸ್ಕರ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ. ನಮಸ್ಕಾರ. I am Dr. Rajita Damissetti, a dermatologist and the chairperson of IEDVL Anti-Quackery Legal and Ethics Committee. Today we are here on the eve of this mega camp which we are doing mainly to create awareness, gather data about the very bad consequences of quackery, that is the problem created by fake doctors or sometimes real doctors who do not have the qualifications required to practice dermatology or aesthetic dermatology. Now today's world, with all this social media, it is very very difficult to distinguish between who a authentic dermatologist is and who a fake one is. So this is our request to the people who are watching, that whenever you go to any doctor, please make sure that it is a real doctor. A real doctor will give you a prescription. They will mention their registration number. The registration number should be verifiable on the NMC register. And please take care of your own health, your family's health. Do not follow all these random people on Instagram and do not follow the things that they tell you to do. And please consult a good, a real doctor, whether it is a private practitioner or a government doctor, or so many private medical colleges will treat you for free or for a negligible fee. So please use these facilities.
We thank the people of Bangalore for creating history today. This is the first time in the history of the world such an anti-quackery camp has been conducted. Dr. Raghunath Reddy sir is the superstar for today. He organized this camp. Dr. Akshay Samgani bhai arranged it perfectly, and Akash Medical Institute. The patients need to understand that this fight is for them. The communicable diseases like leprosy, tuberculosis are spreading in India because of quackery. And if we do not stop quackery right now, we will be a laughing stock in the entire world. So thank you to the press and media, thank you to the people of Bangalore, and I would request the government and the politicians to wake up before you become a laughing stock in front of the whole international community. Thank you. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲ ಏನು ಸಮಸ್ಯೆ ಆಗ್ತಾಯಿದೆ ಇವತ್ತು ಅಂತಂದರೆ ಎಲ್ಲ ಸೋಷಿಯಲ್ ಮೀಡಿಯಾ ನೋಡಿಕೊಂಡು ಅಥವಾ ಯಾರೋ ನಕಲಿ ವೈದ್ಯರ ಹತ್ರ ಹೋಗಿ ಅಥವಾ ಈ ಫಾರ್ಮಸಿಗೆ ಹೋಗ್ಬಿಟ್ಟು ನನಗೆ ಆ ಕ್ರೀಮ್ ಕೊಡಿ, ಬೆಳಗ ಕ್ರೀಮ್ ಕೊಡಿ, ಆ ಕ್ರೀಮ್ ಕೊಡಿ ಅಂತೆಲ್ಲ ಕೇಳ್ತಾರೆ. ಅದು ಕೇಳಿ ಮುಖ ಡ್ಯಾಮೇಜ್ ಆಗೋದು, ಆಮೇಲೆ ಕ್ವಾಲಿಫಿಕೇಷನ್ ಇಲ್ಲದಿರೋ ಅಂಥವ್ರ ಹತ್ರ ಹೋಗಿ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸೋದು, ಇವೆಲ್ಲ ಮಾಡಿ ಸುಮಾರು 2 ಇಂಜಿನಿಯರ್ಗಳ ಡೆತ್ ಸಹ ಆಗಿದೆ. ಇಂಥ ಸಮಸ್ಯೆ ಏನಕ್ಕೆ ಆಗ್ತಾಯಿದೆ ಅಂತಂದರೆ, ಒಂದು ಸುಲಭವಾಗಿ ಇಂಥವರೆಲ್ಲ ಸರ್ಟಿಫಿಕೇಟ್ ಹಾಕೊಂಡು ಕೂತ್ಕೋತಾ ಇದ್ದಾರೆ. ಸರ್ಕಾರ ಒಂದು ಇದಕ್ಕೆ ಮುಖ್ಯವಾಗಿ ಬಂದು ಅಲ್ಲಿ ಆ ಜಾಗಗಳನ್ನ ಪರಿಶೀಲನೆ ಮಾಡಿ ಅಂಥ ಕ್ವ್ಯಾಕ್ಸ್ ಯಾರಿದ್ದಾರೆ ಅವ್ರನ್ನ ಫಸ್ಟ್ ಏನು ಲೀಗಲ್ ಆ್ಯಕ್ಷನ್ ತೊಗೋಬೇಕು ಅಂತ ಆ್ಯಕ್ಷನ್ಗಳು ತೊಗೋಬೇಕು. ಈಗಾಗಲೇ ಕರ್ನಾಟಕದಲ್ಲಿ ಎಲ್ಲ DCಗಳಿಗೆ DHOಗಳಿಗೆ 400ಕ್ಕೂ ಅಧಿಕ ಕ್ವ್ಯಾಕ್ಸ್ಗಳ ಡೀಟೇಲ್ಸು ವಿತ್ ಡೀಟೇಲ್ಸ್ ನಾವು ಕೊಟ್ಟಿದ್ದೀವಿ ಎಲ್ಲ DCಗಳಿಗೆ DHOಗಳಿಗೆ. ಕೆಲವೊಂದು ಕಡೆ ರೇಡ್ ಮಾಡಿದ್ದಾರೆ, ಕೆಲವೊಂದು ಕಡೆ ರೇಡ್ ಮಾಡಿಲ್ಲ. ಸರ್ಕಾರಕ್ಕೆ ನಾವು ಮುಖ್ಯವಾಗಿ ಏನು ಮನವಿ ಮಾಡ್ತಾ ಇದ್ದೀವಿ ಅಂತಂದರೆ, ಇಂಥವ್ರ ಮೇಲೆಲ್ಲ ಆ್ಯಕ್ಷನ್ ತೊಗೋಬೇಕು. ಒಂದು ಸ್ಟ್ರಾಂಗ್ ಲಾ ಬರಬೇಕು, ಒಂದು ಕಾನೂನು ಬರಬೇಕು. ಇಂಥ ಅನ್ಕ್ವಾಲಿಫೈಡ್ ಡರ್ಮಟಾಲಜಿ ಪ್ರಾಕ್ಟೀಸಸ್ ಯಾರಿರ್ತಾರೆ ಅವ್ರ ಮೇಲೆ ಕರ್ನಾಟಕ ಸರ್ಕಾರ ಆ್ಯಕ್ಷನ್ ತೊಗೋಬೇಕು. ಮತ್ತು ಎಲ್ಲ DCs ಎಲ್ಲ ಅದ್ರ ಬಗ್ಗೆ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೋಬೇಕು. ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ಗೂ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇಂಥವ್ರ ಮೇಲೆ ಕೆಲವರು MBBS ಇರೋರು, MBBS ಡಿಗ್ರಿ ಇರೋರು ಸಹ ಯಾವುದೋ ನಕಲಿ ಸರ್ಟಿಫಿಕೇಟ್ಗಳನ್ನ ಇಟ್ಕೊಂಡು ಅವ್ರು ಸ್ಕಿನ್ ಸ್ಪೆಷಲಿಸ್ಟ್ ಅಂತ ಹೇಳ್ಕೊತಾ ಇದ್ದಾರೆ. ಅಂಥದಕ್ಕೆ ಅವಕಾಶ ಇಲ್ಲ. ಡಿಗ್ರಿ, MD ಡಿಗ್ರಿ, DVL, DNB ಅಂತ ನಾವು ಯಾವುದು ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಇದೆ ಅದು ರೆಕಗ್ನೈಸ್ ಮಾಡಿರೋ ಡಿಗ್ರೀಸ್ ಮಾತ್ರ ಇಟ್ಕೊಂಡು ಅವರು ಸ್ಕಿನ್ ಸ್ಪೆಷಲಿಸ್ಟ್ ಅಂತ ಪ್ರಾಕ್ಟೀಸ್ ಮಾಡ್ಬೋದು. ಇಂಥ ಸಮಸ್ಯೆ ಇಂಥವ್ರಿಂದನೇ ಇವಾಗ ಸುಮಾರು ಸಮಸ್ಯೆಗಳಾಗಿ ಮುಖ ಹಾಳಾಗಿರೋದು, ಡೆತ್ಸ್ ತನಕನೂ ಹೋಗಿದೆ. ದಿನ ನಮಗೆ ಅಂಥ ಪೇಷಂಟ್ಗಳನ್ನ ನೋಡಿ ನಮಗೆ ದಿನ ಬೇಜಾರಾಗುತ್ತೆ. 10 ಪೇಷಂಟ್ ನೋಡಿದ್ರೆ ಅದರಲ್ಲಿ 5 ಪೇಷಂಟ್ಸ್ ಇಂಥ ಡ್ಯಾಮೇಜ್ ಆಗಿ ಬಂದಿರೋರು ಇರ್ತಾರೆ. ಸೊ ಎಲ್ಲೆಲ್ಲೋ ತೋರಿಸ್ಕೊಂಡು ಅವರವರೇ ಕ್ರೀಮ್ಸ್ ಯೂಸ್ಕೊಂಡು ಇದರಲ್ಲಿ ಮೆಡಿಕಲ್ ಶಾಪಲ್ಲಿ ಸ್ಟೀರಾಯ್ಡ್ ಕ್ರೀಮ್ಗಳು ತೊಗೊಂಡು ಮುಖಕ್ಕೆ ಹಚ್ಕೊಂಡು ಮುಖ ಮಾಡ್ಕೊಂಡು ಬಂದಿರೋರೆ ಸುಮಾರು ಕೇಸ್ಗಳಿದೆ. ನನ್ನ ಹೆಸರು ಡಾಕ್ಟರ್ ಸ್ವರೂಪ್ ಅಂತ, ಸ್ಕಿನ್ ಸ್ಪೆಷಲಿಸ್ಟು, ಪ್ರೊಫೆಸರ್ ಇನ್ ಹೆಡ್, ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಇವತ್ತು ನಾವು ಕ್ಯಾಂಪ್ ಮಾಡ್ತಾ ಇರೋ ಉದ್ದೇಶ ಬಂದು, ಒಂದು ಚರ್ಮರೋಗಕ್ಕೆ ತಪಾಸಣೆ ಕೊಡೋದು, ಫ್ರೀ ಮೆಡಿಸಿನ್ನು ಕೊಡ್ತಾಯಿದ್ದೀವಿ, ಪ್ಲಸ್ ಫ್ರೀ ಕನ್ಸಲ್ಟೇಷನ್ನು, ಪ್ಲಸ್ ಅರಿವು ಮೂಡಿಸ್ತಾಯಿದ್ದೀವಿ. ಅಂದರೆ ಕೆಲವು ಸರಿ ಸೌಂದರ್ಯ ತೆಗ್ನಕ್ಕೆ ಸ್ಟಿರಾಯ್ಡನ್ನು ಬಳಸ್ತಾರೆ ಫೇಸ್ ಮೇಲೆ. ಹೆಚ್ಚು ಸ್ಟಿರಾಯ್ಡ್ ಬಳಸೋದ್ರಿಂದ ಡ್ಯಾಮೇಜು ಆಗುತ್ತೆ. ಅದರದ್ದು ಸೈಡ್ ಎಫೆಕ್ಟ್ಸ್ ಬಗ್ಗೆನೂ ನಾವು ಅವ್ರಿಗೆ ಅವೇರ್ನೆಸ್ ತರಿಸ್ತಾ ಇದ್ದೀವಿ. ನಮಸ್ಕಾರ, ನಾನು ಡಾಕ್ಟರ್ ಸುಧಾ ಬಂಟಿ ಅಂತ, ಚರ್ಮರೋಗ ತಜ್ಞರು, ಆಕಾಶ್ ಮೆಡಿಕಲ್ ಕಾಲೇಜ್. ಇವತ್ತು ನಾವು ಇಲ್ಲಿ ಕ್ಯಾಂಪ್ ಹಮ್ಮಿಕೊಂಡಿರೋ ಕಾರಣ ಏನಂದರೆ, ನಮ್ಮ ಚರ್ಮರೋಗ ಕ್ಷೇತ್ರದಲ್ಲಿ ನಕಲಿ ವೈದ್ಯರು ತುಂಬ ಹಾವಳಿ ಜಾಸ್ತಿ ಆಗಿದೆ. ಅಂದರೆ ಇವಾಗ ನಾವು ಕ್ವಾಕ್ರಿ ಅಂತ ಹೇಳ್ತೀವಿ. ಅಂದರೆ ಇವಾಗ ಚರ್ಮ ರೋಗಕ್ಕೆ ನಾವು ಟ್ರೀಟ್ ಮಾಡ್ತೀವಿ ಅಂತ ಹೇಳೋ ಬೇರೆ ಸ್ಟೀರಾಯ್ಡ್ ಕ್ರೀಮ್ಗಳನ್ನೆಲ್ಲ ಕೊಟ್ಬಿಟ್ಟು ಅದರಿಂದ ಸೈಡ್ ಎಫೆಕ್ಟ್ಸ್ ಮಾಡೋ ಡಾಕ್ಟರ್ಸ್ಗಳು, ನಕಲಿ ಡಾಕ್ಟರ್ಸ್ಗಳು ತುಂಬ ಜನ ಕಾಣಿಸ್ತಾ ಇದ್ದೀವಿ ನಮ್ಮ ಚರ್ಮರೋಗ ಕ್ಷೇತ್ರದಲ್ಲಿ. ಅವ್ರ ಬಗ್ಗೆ ಸಾಮಾನ್ಯ ಜನರಲ್ಲಿ ಅರಿವು ತರಿಸಲು ಇದೊಂದು ನಾವು ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀವಿ. ಆ್ಯಂಟಿ ಕ್ವಾಕ್ರಿ ಡ್ರೈವ್ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀವಿ. ಮೇನ್ ಏನಂದರೆ, ಇವಾಗ ಇದಕ್ಕೆ ನಮ್ಮದು ಚರ್ಮರೋಗ ಕಾಯಿಲೆಗಳು ಸಿಂಪಲ್ ಆಗಿರ್ಬೋದು, ಸಾಧಾರಣವಾಗಿ ಕಾಣಿಸ್ಬೋದು. ಚರ್ಮ ಆಗಲಿ, ಕೂದಲಾಗಲಿ, ಇಲ್ಲ ನೇಲ್ಸ್ ಆಗಲಿ, ಸಿಂಪಲ್ ಕಾರಣಗಳಿರ್ಬೋದು. ಬಟ್ ಅದಕ್ಕೆ ಅಂತ ಸ್ಪೆಸಿಫಿಕ್ ಆಗಿ ಡರ್ಮಟಾಲಜಿಸ್ಟ್ ಅಂತ ಇದ್ದಾರೆ, ಚರ್ಮರೋಗ ತಜ್ಞರಂತ ಇದ್ದಾರೆ. ಅದಕ್ಕೆ ಸೈಂಟಿಫಿಕ್ ಆಗಿ ಕರೆಕ್ಟಾಗಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಅವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಳ್ಳಿ, ಇನ್ಸ್ಟೆಡ್ ಆಫ್ ಬೇರೆಯವ್ರ ಹತ್ರ ಸಾಮಾನ್ಯ ಕ್ವಾಕ್ರಿ ಹತ್ರ ಹೋಗೋರ ಬದಲಿ ನಮ್ಮ ಹತ್ರ ತೊಗೊಳ್ಳಿ ಅಂತ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ನಾನೆಲ್ಲ ಸಾಮಾನ್ಯ ಜನರಲ್ಲಿ ವಿನಂತಿ ಮಾಡ್ಕೊಳ್ತೀನಿ.